ಫ್ರೆಂಡ್ಸ್, ಇದು ಆ್ಯಕ್ಟಿವಾ 3G ಇಂಜಿನ್. ಇದು ಓಪನ್ ಮಾಡಿದ್ದೇನೆ, ನೋಡ್ತಾ ಇರ್ಬೋದು. ಬಾಡಿ ಎಲ್ಲ ಇಲ್ಲಿ ಉಂಟು. ಸೊ ಇಂಜಿನ್ನ ಕೆಲಸ ಮಾಡಬೇಕಿದ್ರೆ ಕಂಪ್ಲೀಟಾಗಿ ಇಷ್ಟನ್ನೆಲ್ಲ ರಿಮೂವ್ ಮಾಡಬೇಕಾಗ್ತದೆ. ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದರ ಬಗ್ಗೆ. ಸೊ ಮೈನ್ ಮ್ಯಾಟ್ರ್ ಹೇಳ್ತೇನೆ. ಇದರಲ್ಲೊಂದು ಸ್ಪೆಷಲ್ ರೀಸನಿಗೋಸ್ಕರ ಇದನ್ನು ಇಂಜಿನನ್ನು ಓಪನ್ ಮಾಡ್ತಿದ್ದೇವೆ. ಆ್ಯಕ್ಚುಲಿ ಇಂಜಿನ್ನ ಕಂಪ್ಲೇಂಟ್ ಇಲ್ಲ ಇದರಲ್ಲಿ. ಗಾಡಿಯಲ್ಲಿ ಕ್ಲೀನ್ ಆಗಿದೆ, ನೀಟ್ ರನ್ನಿಂಗ್ ಕಂಡೀಷನಲ್ಲಿ ಇದೆ ಇಂಜಿನ್. ಬಟ್ ಏನಕ್ಕೆ ನಾವು ರಿಮೂವ್ ಮಾಡ್ತಿದ್ದೇವೆ ಅಂತ ಹೇಳಿದರೆ, ನೋಡ್ತಾ ಇರ್ಬೋದು, ಇದು ಸೈಲೆನ್ಸರ್ ಸೀಟ್ ಆಗುವಂಥ 2 ಮೌಂಟಿಂಗ್ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಇಂಜಿನ್ ಕೇಸಿಂಗಲ್ಲಿ. ನೋಡ್ತಾ ಇರ್ಬೋದು, ಇಲ್ಲಿ ಥ್ರೆಡ್ ಬರ್ತದೆ, ಇಲ್ಲಿ 14 ನಂಬರ್ನ ಬೋಲ್ಟ್ ಬರ್ತದೆ. ಸೊ ಇಲ್ಲಿ ಕೂಡ ಹಾಗೇನೆ ಬರ್ತದೆ. ಇಲ್ಲಿ ಕಟ್ ಆಗಿದೆ. ಇದು ಏನಕ್ಕೆ ಕಟ್ ಆಗಿದೆ ಅಂತ ಹೇಳಿದರೆ, ಇದು ಈ ಬೋಲ್ಟು ಮಿಸ್ ಆಗಿದೆ ಅಥವಾ ಲೂಸ್ ಆಗಿರ್ಬೋದು. ಸೊ ಆ ಟೈಮಲ್ಲಿ ಇದಕ್ಕೆ ಅವರು ಬೇರೆ ಬೋಲ್ಟನ್ನು ಹಾಕಲಿಲ್ಲ, ಅಂದರೆ ಇದಕ್ಕೆ ಸುಟೇಬಲ್ ಆಗುವ ಬೋಲ್ಟನ್ನು ಹಾಕಲಿಲ್ಲ. ಇದಕ್ಕೆ 14 ನಂಬರಿನ ಬೋಲ್ಟ್ ಆ್ಯಕ್ಚುಲಿ ಅವ್ರು ನೋಡಿ 12 ನಂಬರಿನ ಬೋಲ್ಟನ್ನು ಹಾಕಿದೆ, ಇಷ್ಟು ಸಣ್ಣ ಸೈಜು. ಇದು ಕೂಡ ಸದ್ಯದಲ್ಲಿ ಕಟ್ಟಾಗಿ ಹೋಗುವಂಥದ್ದೇ. ನೋಡಿ ಇಷ್ಟು ಸ್ಲ್ಯಾಕ್ ಇದೆ ನೋಡಿ. ಈ ರೀತಿಯ ಬೋಲ್ಟ್ಗಳನ್ನ ಹಾಕಿದಾಗ ಏನಾಗ್ತದೆ ಅಂತ ಹೇಳಿದರೆ, ಕಂಟಿನ್ಯೂಸ್ ಆಗಿ ಗಾಡಿ ರನ್ ಆಗ್ತಾ ಇರ್ತದೆ. ಇಲ್ಲಿ ಸೈಲೆನ್ಸರ್ ಶೇಕ್ ಆಗ್ತಾ ಇರ್ತದೆ. ಸೊ ಶೇಕ್ ಆಗಿ ಇಲ್ಲಿ ಸವೆದು ಹೋಗಿ ಇಲ್ಲಿ ಥಿಕ್ನೆಸ್ ಕಡಿಮೆ ಆಗಿ ಇದು ಕಟ್ಟಾಗಿ ಹೋಗಿರುವಂಥದ್ದು. ಸೊ ಇದನ್ನು ಇನ್ನು ಮಾಡಲಿಲ್ಲ ಅಂತ ಹೇಳಿದರೆ ಎಂತ ಆಗ್ತದೆ ಅಂತ ಹೇಳಿದರೆ, ಇಲ್ಲಿ ಕೂಡ ಕಟ್ ಆಗ್ತದೆ. ಮತ್ತು ಇಲ್ಲಿ ತುಂಬ ಸೌಂಡ್ ಅದು. ಮತ್ತು ಇಲ್ಲಿ ಇಂಜಿನ್ ಇಲ್ಲಿ ಒಂದು ಮೌಂಟಿಂಗ್ ಇರ್ತದೆ ನೋಡಿ. ಸೊ ಇಲ್ಲಿ ಕೂಡ ಎಫೆಕ್ಟ್ ಬೀಳ್ತದೆ. ಈ 2 ಸ್ಟಡ್ಗಳು ಕಟ್ಟಾಗೋ ಚಾನ್ಸಸ್ ಇರ್ತದೆ. ಸೊ ಇದು ಸಣ್ಣ ಒಂದು ನೆಗ್ಲೆಕ್ಟಿಂದ ಆಗಿರುವಂಥ ಒಂದು ಮಿಸ್ಟೇಕ್ ಇದು. ಇಲ್ಲಿಗೊಂದು ಬೋಲ್ಟ್ ಅವರು ಆಲ್ರೆಡಿ ಒಂದು 20 ರೂಪಾಯಿ, ಒಂದು ಬೋಲ್ಟಿಗೆ 20 ರೂಪಾಯಿ, 25 ರೂಪಾಯಿನೇ ಇದೆ ಈ ಬೋಲ್ಟಿಗೆ. ಅದನ್ನು ಹಾಕಿರ್ತಿದ್ರೆ ಅಥವಾ ಥ್ರೆಡ್ ಹೋಗಿದ್ರೆ ಆಚೆಯಿಂದ ಒಂದು ನಟ್ಟನ್ನು ಹಾಕಿ ಬೋಲ್ಟನ್ನು ಹಾಕಿರ್ತಿದ್ರೆ ಇವತ್ತು ಇಂಜಿನನ್ನು ಬಿಚ್ಚುವ ಕೆಲಸ ಇರಲಿಲ್ಲ. ಸೊ ಅದಕ್ಕೆ ಈ ವಿಡಿಯೋವನ್ನು ಫುಲ್ಲು ಕಂಪ್ಲೀಟಾಗಿ ನೋಡಿ, ಬರೀ ಒಂದು ಇದು ವೆಲ್ಡ್ ಮಾಡಿ ಇಲ್ಲಿಗೆ ರೀಥ್ರೆಡ್ ಮಾಡಲಿಕ್ಕೆ ಉಂಟು. ರೀಥ್ರೆಡ್ ಮಾಡ್ತಾರಾ ಏನಂತ ಗೊತ್ತಿಲ್ಲ, ಲೇತಲ್ಲಿ ಅವರು ಹೇಗೆ ಕೆಲಸ ಮಾಡ್ತಾರೆ ಗೊತ್ತಿಲ್ಲ. ಸೊ ಏನಾದರೂ ಒಂದು ಈ ರೀತಿಯ ಒಂದು ಪ್ಯಾಟರ್ನ್ ಅದನ್ನು ನಾವಿಲ್ಲಿ ರೆಡಿ ಮಾಡಬೇಕಾಗ್ತದೆ. ಸೊ ಅದಕ್ಕೋಸ್ಕರ ನಾವಿಲ್ಲಿ ಈ ಒಂದು ಸಿಸ್ಟಮನ್ನು, ಈ ಒಂದು ಕ್ರ್ಯಾಂಕ್ ಕೇಸನ್ನು ನಾವು ಬಿಚ್ಚಿಕೊಂಡು ಲೇತಿಗೆ ಹೋಗಬೇಕಾಗ್ತದೆ. ಇದು ಕ್ರ್ಯಾಂಕ್ ಕೇಸ್, ಇದು RH ಇಂಜಿನ್ನ RH ಕ್ರ್ಯಾಂಕ್ ಕೇಸ್, ಇದು ರೈಟ್ ಸೈಡ್ನ ಕ್ರ್ಯಾಂಕ್ ಕೇಸ್. ಸೊ ಇದನ್ನು ನಾವು ಕೊಂಡೋಗ್ಬೇಕಿದ್ರೆ ಕಂಪ್ಲೀಟಾಗಿ ಇಂಜಿನನ್ನು ರಿಮೂವ್ ಮಾಡಬೇಕು. ಬರೀ ಹೆಡ್ ಮತ್ತು ಬೋರನ್ನು ರಿಮೂವ್ ಮಾಡಿದರೆ ಆಗೋದಿಲ್ಲ. ಕಂಪ್ಲೀಟ್ ವಿತ್ ಕ್ರ್ಯಾಂಕ್ ಶಾಫ್ಟ್ ಇರ್ತದೆ ಒಳಗೆ. ಸೊ ಆ ಅಸೆಂಬ್ಲಿನ ಕ್ರ್ಯಾಂಕ್ ಕೇಸನ್ನು ರಿಮೂವ್ ಮಾಡಬೇಕಾಗ್ತದೆ. ನೋಡಿ ಇದು ನೋಡ್ತಾ ಇರ್ಬೋದು, ಇದು LH, ಈ ಸೈಡ್ ಬರುವಂಥದ್ದು RH. ಸೊ ಕಂಪ್ಲೀಟಾಗಿ ರಿಮೂವ್ ಮಾಡಬೇಕಾಗ್ತದೆ. ಕಂಪ್ಲೀಟಾಗಿ ರಿಮೂವ್ ಮಾಡಿದ್ದೇನೆ, ನೋಡ್ತಾ ಇರ್ಬೋದು. ನಾವು ಇದನ್ನು ಈಗ ಲೇತಿ ಕೊಂಡೋಗ್ಲಿಕ್ಕಿರುವಂಥ ಐಟಮು ಇದು RH ಕ್ರ್ಯಾಂಕ್ ಕೇಸ್, ಇದು ಇಂಜಿನ್ ಕ್ರ್ಯಾಂಕ್ ಕೇಸ್, ಇದು RH ನೋಡ್ತಾ ಇರ್ಬೋದು, ಕಟ್ಟಾಗಿರುವಂಥದ್ದು. ಸೊ ಇದೇ ರೀತಿ ಇಲ್ಲಿ ಕೂಡ ಬರ್ತದೆ. ಇದು ಕಟ್ಟಾಗಿ ಹೋದ ಕಾರಣ ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಕಂಪ್ಲೀಟ್ ಇಂಜಿನನ್ನು ರಿಮೂವ್ ಮಾಡಬೇಕಾಗ್ತದೆ. ಕ್ಲಚ್ ಸೈಡ್ ಓಪನ್ ಮಾಡದಿದ್ದರೂ ಕೂಡ ಮಾಡ್ಬೋದು, ಬಟ್ ಇಷ್ಟೆಲ್ಲ ಮಾಡುವಾಗ ಅದನ್ನು ಸರ್ವಿಸ್ ಮಾಡುವಂಥ ಒಂದು ಓಪನ್ ಮಾಡಿದ್ದೇನೆ ಅಷ್ಟೇ. ಇದು ಕ್ರ್ಯಾಂಕ್ ಶಾಫ್ಟ್ ಇಷ್ಟೇ ಇರೋದು ಇದರಲ್ಲಿ. ಇದರಲ್ಲಿ ಗೇರ್ ಬಾಕ್ಸ್ ಎಲ್ಲ ಇಲ್ಲಿ ಬರುವುದಿಲ್ಲ. ನಮ್ಮ ಬೈಕಲ್ಲಾದರೆ ಗೇರ್ ಬಾಕ್ಸ್ ಇಲ್ಲೇ ಬರ್ತದೆ ಕ್ರ್ಯಾಂಕ್ ಶಾಫ್ಟಿನ ಹತ್ತಿರ. ಸೊ ಇದರಲ್ಲಿ ಗೇರ್ ಬಾಕ್ಸ್ ಬರುವುದಿಲ್ಲ. ಗೇರ್ ಬಾಕ್ಸ್ ಇದರ ಒಳಗೆ ಬರ್ತದೆ ಸಪ್ರೇಟಾಗಿ. ಟ್ರಾನ್ಸ್ಮಿಷನ್ ಅಸೆಂಬ್ಲಿ ಅದು ಸಪ್ರೇಟಾಗಿ ಉಂಟು. ಸೊ ಇದನ್ನೆಲ್ಲ ಚೆಂದ ವಾಶ್ ಮಾಡಿ ರೀಫಿಟ್ ಮಾಡಲಿಕ್ಕೆ ಉಂಟು. ಎಲ್ಲ ಹೊಸ ಇಂಜಿನ್ನಾಗೆ ಆಗ್ತದೆ. ಇದು ಇಷ್ಟರವರೆಗೆ ಓಪನ್ ಆಗಲಿಲ್ಲ. ಇದು ಶೀಲ್ಡ್ ಇಂಜಿನ್ ಇದು. ಇದನ್ನು ಓಪನ್ ಮಾಡುವಾಗ ಗೊತ್ತಾಗ್ತದೆ. ಆಯಿಲ್ ಸೀಲ್ ಕಿಟ್ ಮತ್ತು ಪ್ಯಾಕಿಂಗ್ ಕಿಟ್ ಎಲ್ಲ ಚೇಂಜ್ ಆಗ್ತದೆ, ಹೊಸದೇ ಹಾಕೋದು. ಕ್ಲಚ್ ಸರ್ವಿಸ್ ಕೂಡ ಒಮ್ಮೆ ಮಾಡಿ ಫಿಟ್ ಮಾಡುವಂಥದ್ದು. ಮತ್ತು ನೋಡ್ತಾ ಇರ್ಬೋದು, ಮ್ಯಾಗ್ನೆಟ್ ಕಾಯಿಲಿಗೆಲ್ಲ ಮಣ್ಣು ಹೋಗಿ ಯಾವ ರೀತಿಯಾಗಿದೆ. ಇದು ಒಳ್ಳೆಯದುಂಟು, ಕಂಡೀಷನ್ ಒಳ್ಳೆಯದುಂಟು. ಇದು ನೋಡಲಿಕ್ಕೆ ಮಾತ್ರ ಹೀಗೆ ಉಂಟಷ್ಟು ಧೂಳೆಲ್ಲ. ಸೊ ಇದನ್ನೆಲ್ಲ ಚೆಂದ ವಾಶ್ ಮಾಡಿ ಇಲ್ಲಿಗೆಲ್ಲ ಸ್ವಲ್ಪ ಸ್ಯಾಂಡ್ ಪೇಪರ್ ಎಲ್ಲ ಹಾಕಿ ರೀಫಿಟ್ ಮಾಡ್ತೇನೆ. ಸೊ ಆಮೇಲೆ ಫಿಟ್ಟಿಂಗ್ ಮಾಡಿ ಆದಮೇಲೆ ಸಿಗುವ ಇದರ ಪ್ರೊಸೀಜರು. ಸಾಧ್ಯ ಆದರೆ ನಾನು ಲೇತಿಗೆ ನಾನೇ ಹೋಗಿದ್ದರೆ ಅಲ್ಲಿ ಹಾಕ್ತೇನೆ, ಅಲ್ಲಿ ಏನು ಮಾಡ್ತಾರೆ ಅಂತ. ಸಪೋಸ್ ಕಸ್ಟಮರ್ ಹೇಳ್ತಾ ಇದ್ದಾರೆ ನಾನು ಹೋಗಿ ಮಾಡಿಕೊಂಡು ಬರ್ತೇನೆ ಅಂದರೆ ಅವರಿಗೆ ಸ್ವಲ್ಪ ಅರ್ಜೆಂಟ್ ಇದೆ ಗಾಡಿ, ಅದಕ್ಕೆ. ಸೊ ಅವರು ಅರ್ಜೆಂಟಲ್ಲಿ ಅವರೇ ಮಾಡಿಕೊಂಡು ಬಂದರೆ ನನ್ನ ಕೆಲಸನೂ ಕಡಿಮೆ ಆಗ್ತದೆ. ಸೊ ಆಗ ಈ ಕ್ಲಿಪ್ ಒಂದು ಸಿಗಲಿಕ್ಕಿಲ್ಲ, ಇದನ್ನು ಎಂತ ಮಾಡ್ತಾರೆ ಅಂತೇಳಿ. ಸಣ್ಣ ವಿಷಯ, ಇಷ್ಟೆಲ್ಲ ಕೆಲಸ ಬಂತು. ಯಾರು ಕೂಡ ಅಷ್ಟೇ, ಯಾವುದೇ ಒಂದು ಗಾಡಿಯಲ್ಲಿ ರನ್ನಿಂಗಲ್ಲಿ ಆಗಿರ್ಬೋದು, ಸಣ್ಣ ಅಬ್ನಾರ್ಮಲ್ ನಾಯ್ಸ್ ಏನಾದರೂ ಬಂದರೆ ನೆಗ್ಲೆಕ್ಟ್ ಮಾಡಲೇಬೇಡಿ, ಇರಲಿ ಸಣ್ಣದಲ್ವ ಅಂತ. ಸೊ ಅದು ಅದರಷ್ಟಕ್ಕೆ ಸರಿಯಾಗೋದಿದ್ದರೆ ಅದನ್ನು ನೆಗ್ಲೆಕ್ಟ್ ಮಾಡ್ಬೋದು. ಅಥವಾ 100% ನಾಯ್ಸ್, ಎಕ್ಸ್ಟ್ರಾ ನಾಯ್ಸ್, ಅಬ್ನಾರ್ಮಲ್ ನಾಯ್ಸ್ ಏನಾದರೂ ಬಂದರೆ ಅದು ಅದರಷ್ಟಕ್ಕೆ ಸರಿ ಆಗೋದೇ ಇಲ್ಲ. ಸಪೋಸ್ ಸರಿ ಆದರೆ ಕೂಡ ಏನೋ ಒಂದು ಫಾಲ್ಟ್ ಆಗಿ ಇರ್ತದೆ. ಅದು ನಮ್ಮ ಕಿವಿಗೆ ಅದು ನಾಯ್ಸ್ ಕೇಳ್ತಾ ಇರಲ್ಲ ಅಷ್ಟೇ. ಸೊ ಆ ರೀತಿ ಏನಾದರೂ ನಾಯ್ಸ್ ಬಂದರೆ ಇಮಿಡಿಯೇಟ್ಲಿ ತೋರಿಸಿ. ಸಣ್ಣ ವಿಷಯ ನೋಡಿ, ಈ ಸೈಲೆನ್ಸರ್ ನಾಯ್ಸ್ ಆ್ಯಕ್ಚುಲಿ ಅವರಿಗೆ ಮುಂಚೆನೇ ಬಂದಿತ್ತು, ಏನೋ ಕಡ ಕಡ ಸೌಂಡ್ ಬರ್ತದೆ, ಬಟ್ ಅವರು ಅದನ್ನು ನೆಗ್ಲೆಕ್ಟ್ ಮಾಡಿದ್ರು. ಇಷ್ಟು ಕೆಲಸಕ್ಕೆ ಬಂತು ಅವರಿಗೆ.
ಅದಕ್ಕೆ ಒಂದು 2 ಬೋಲ್ಟ್ ಹಾಕ್ತಿದ್ರೆ ಇಷ್ಟು ಇದನ್ನು ಇಂಜಿನ್ ಬಿಚ್ಚೋ ಅವಶ್ಯಕತೆನೇ ಇರಲಿಲ್ಲ. ಇದು 50,000 ಮೇಲೆ ಓಡಿರ್ಬೋದು ಗಾಡಿ, ಆದರೂ ಕೂಡ 1 ಲಕ್ಷ ಎಲ್ಲ ಓಡಿದ ಇಂಜಿನ್ಗಳಿದ್ದಾವೆ, ಶೀಲ್ಡ್ ಇಂಜಿನ್, ಓಪನ್ ಆಗದ ಇಂಜಿನ್ಗಳು. ನೋಡಿ ಇಷ್ಟು ಓಡಿದ್ರೆ ಕೂಡ ಇದರ ಪಿಸ್ಟನ್ ಮತ್ತು ಬೋರು ಕರೆಕ್ಟಾಗಿದೆ. ನಿಮಗೆ ಇದರಲ್ಲಿ ಕಾಣಿಸ್ಲಿಕ್ಕಿಲ್ಲ, ಇಲ್ಲಿ ಲೈನ್ಸ್ ಬಿದ್ದಿತ್ತು, ಅಂಥದ್ದು ಏನೂ ಇಲ್ಲ ಇದರಲ್ಲಿ, ನೀಟಾಗಿದೆ. ಇನ್ನೂ ಕೂಡ ಇದೊಂದು 30,000 ಖಂಡಿತ ಓಡ್ತಿತ್ತು. ಸೊ ಸಣ್ಣ ನೆಗ್ಲಿಜೆನ್ಸ್ಗೆ ಈ ರೀತಿ ಆಯಿತು. ಸೊ ಯಾರೇ ಆಗಲಿ ಸಣ್ಣ ಒಂದು ಎಕ್ಸ್ಟ್ರಾ ನಾಯ್ಸ್ ಏನಾದರೂ ಬಂದರೆ ದಯವಿಟ್ಟು ಅದನ್ನು ಫಿಕ್ಸ್ ಮಾಡಿಕೊಳ್ಳಿ, ಸಣ್ಣದರಲ್ಲೇ ಫಿಕ್ಸ್ ಮಾಡಿಕೊಳ್ಳಿ. ಸೊ ಅದು ಯಾವತ್ತಿದ್ರೂ ಮಾಡಲೇಬೇಕಾಗ್ತದೆ. ಸೊ ನಾವು ದಿನ ಹೋದಾಗಲೇ ನಮಗೆ ಪ್ಲಸ್ ಆಗ್ತಾನೆ ಹೋಗ್ತದೆ ಕೆಲಸಗಳು. ಅದರಲ್ಲಿ ಸಣ್ಣ ನಾಯ್ಸ್ ಬಂದಾಗಲೇ ನಾವು ಅದನ್ನು ಫಿಕ್ಸ್ ಮಾಡಿದರೆ ಆ ನಾಯ್ಸಿಗೆ ಏನು ರೀಸನ್, ಸೊ ಅದಕ್ಕೆ ಒಂದು ಸಣ್ಣ ಸೊಲ್ಯೂಷನ್ ಇರ್ತದೆ, ಅದರಲ್ಲಿ ಸಾಲ್ವ್ ಆಗ್ತದೆ. ಸೊ ಇರಲಿ ಅಂತ ಹೋದರೆ ಉಂಟಲ್ಲ, ಇದೇ ರೀತಿ ಆಗೋದು ಪರಿಸ್ಥಿತಿ. ನಾವು 50 ರೂಪಾಯಿಯ ಖರ್ಚು ಇವಾಗ ಸಾಧಾರಣ ಇದಕ್ಕೆ ಒಂದು 7-8 ಸಾವಿರ ಅಂತೂ ಖಂಡಿತ ಹಾಗೇ ಆಗ್ತದೆ. ಗೊತ್ತಿಲ್ಲ, ಅದರ ಒಳಗೆ ಆಗ್ಬೋದು. ಕ್ಲಚ್ ಎಲ್ಲ ಹೇಗಿದೆ ಅಂತ ಗೊತ್ತಿಲ್ಲ, ಎಲ್ಲ ಮತ್ತೆ ರಿಅಸೆಂಬಲ್ ಮಾಡಿ ಮತ್ತೆ ಸಿಗುವ. ಇಲ್ಲೊಂದು ವೆಲ್ಡಿಂಗ್ ಶಾಪಿಗೆ ಬಂದಿದ್ದೇನೆ. ಇವರು ಅಲ್ಯೂಮಿನಿಯಂ ವೆಲ್ಡಿಂಗ್ ಮಾಡ್ತಾರೆ, ಅಂದರೆ ಇಂಜಿನ್ ಕ್ರ್ಯಾಂಕ್ ಕೇಸ್ ಎಲ್ಲ ಕಟ್ಟಾದರೆ ಇವರು ವೆಲ್ಡ್ ಮಾಡಿ ಕೊಡ್ತಾರೆ ಇಲ್ಲಿ ನಮ್ಮ ಪುತ್ತೂರಲ್ಲಿ. ಅದನ್ನು ಮಾಡೋಕ್ಕಿಂತ ಮುಂಚೆ ಅದರಲ್ಲಿ ನೋಡಿ ಸ್ವಲ್ಪ ಓಲ್ಡ್ ಎಲ್ಲ ಇರ್ತದೆ ನೋಡಿ, ಮಣ್ಣು ಅದು ಇದೆಲ್ಲ. ಸೊ ಅದನ್ನು ನೀಟಾಗಿ ತೆಗಿತಾ ಇದ್ದಾರೆ ಹೀಟ್ ಮಾಡಿ. ಅದರ ಮೇಲೆ ವೆಲ್ಡ್ ಮಾಡಿದರೆ ಅದು ಮತ್ತೆ ಕಟ್ಟಾಗಿ ಹೋಗೋ ಚಾನ್ಸಸ್ ತುಂಬ ಇರ್ತದೆ, ಅದಕ್ಕೋಸ್ಕರ ರಿಮೂವ್ ಮಾಡ್ತಾ ಇದ್ದಾರೆ. ಅಂದರೆ ಏನೆಲ್ಲ ಮೆಲ್ಟಾಗಿ ಹೋಗ್ತದ, ಸ್ವಲ್ಪ ವೀಕಾದ ಮೆಟಲ್ ಪಾರ್ಟ್ಸ್ ಏನೆಲ್ಲ ಇದೆಯೋ ಅದನ್ನೆಲ್ಲ ಹೀಟ್ ಮಾಡಿ ಅವರು ತೆಗಿತಾರೆ. ನಂತರ ಅದಕ್ಕೆ ಹೊಸ ಮೆಟೀರಿಯಲ್, ಅಂದರೆ ಅವರ ಅಲ್ಯೂಮಿನಿಯಂ ಮೆಟೀರಿಯಲ್ ಇರ್ತದೆ, ಸೊ ಅದರಿಂದ ವೆಲ್ಡ್ ಹಾಕಿ ನಂತರ ಮತ್ತೆ ಲೇತಿಗೆ ಹೋಗಬೇಕು. ಲೇತಲ್ಲಿ ಅದನ್ನು ಗ್ರೈಂಡ್ ಮಾಡಿ ಹೋಲ್ ಮಾಡಿ ಅಲ್ಲಿಗೆ ಥ್ರೆಡ್ಡಿಂಗನ್ನು ಮಾಡ್ತಾರೆ. ಅದಕ್ಕೆ ಈಗ ವೆಲ್ಡಿಂಗ್ ಎಲ್ಲ ಫಿನಿಶ್ ಆಗಿದೆ, ಫಿನಿಶ್ ಮಾಡಿದ್ದಾರೆ ನೋಡಿ. ಈ ರೀತಿಯಾಗಿ ಔಟ್ಪುಟ್ ಬರ್ತದೆ ಅದರದ್ದು. ಅಂದರೆ ಹೋಲೆಲ್ಲ ಇಡುವುದಿಲ್ಲ, ಹೋಲ್ ಮಾಡೋದು ನಾವು ಲೇತಲ್ಲಿ ಕಂಪ್ಲೀಟ್ ಅದನ್ನು ಫುಲ್ ಮೌಲ್ಡ್ ಮಾಡಿ ಕೊಡ್ತಾರೆ ಈ ರೀತಿ. ಇದು ಇವರ ವೆಲ್ಡಿಂಗ್ನವರ ಕೆಲಸ. ನೆಕ್ಸ್ಟ್ ನಾವು ಹೋಗಬೇಕಾದ್ದು ನಮ್ಮ ಲೇತ್ ವರ್ಕಿಗೆ. ಸ್ವಲ್ಪ ಸೈಜ್ ಸ್ವಲ್ಪ ಓವರಾಗೆ ಮಾಡಿಡ್ತಾರೆ, ಲೇತಲ್ಲಿ ಅದನ್ನು ತೆಗಿತಾರೆ ನೋಡಿ. ಇಲ್ಲಿ ಲೇತ್ ಮೆಷಿನಲ್ಲಿ ಇಟ್ಟಿದ್ದೇನೆ, ವೆಲ್ಡಿಂಗ್ ಔಟ್ಪುಟ್ ಆ ರೀತಿ ಬಂದಿದೆ. ಈಗ ಅದನ್ನು ಸ್ವಲ್ಪ ಗ್ರೈಂಡ್ ಎಲ್ಲ ಹಿಡಿದು ಮತ್ತು ಅಲ್ಲಿಗೊಂದು ಪಂಚ್ ಮಾಡ್ಕೊಂಡಿದ್ದಾರೆ, ಡಾಟ್ ಮಾಡ್ಕೊಂಡಿದ್ದಾರೆ, ಅಂದರೆ ಅದರ ಮಿಡ್ಲ್ ಮಾರ್ಕ್ ಮಾಡ್ಕೊಂಡಿದ್ದಾರೆ. ಅದನ್ನು ಮಾರ್ಕ್ ಮಾಡಿ ನಂತರ ಹೋಲ್ ಮಾಡಿ ಥ್ರೆಡ್ ಮಾಡಿ ಕೊಡ್ತಾರೆ ಅವರು. ಥ್ರೆಡ್ಡಿಂಗ್ ಫಿನಿಶ್ ಆಗಿದೆ. ಫಿನಿಶ್ ಆದಮೇಲೆ ಈ ರೀತಿ ಕಾಣಿಸ್ತಾ ಇದೆ ಔಟ್ಪುಟ್ಟು. ಇದು 14 ನಂಬರ್ ಬೋಲ್ಟು ನೋಡ್ತಾ ಇರ್ಬೋದು, ಕರೆಕ್ಟಾಗಿ ಎಂಟ್ರಿ ಆಗ್ತದೆ. ಸೊ ಇದು ಓಲ್ಡು, ಇದು ನಾವು ಮಾಡಿಸಿರುವಂಥದ್ದು. ವರ್ಕ್ ಅಷ್ಟೊಂದು ಫಿನಿಶಿಂಗ್ ಇಲ್ಲ, ಬಟ್ ಓಕೆ, ನಮಗೆ ಬೋಲ್ಟ್ ಹಾಕಲಿಕ್ಕೆಲ್ಲ ನಮಗೇನು ಪ್ರಾಬ್ಲಮ್ ಇಲ್ಲ. ಗಟ್ಟಿ ಆದರೆ ಸಾಕು. ಇದನ್ನು ನಮಗೆ ಹೊರಗಡೆ ತುಂಬ ವಿಸಿಬಲ್ ಆಗೋ ಪ್ಲೇಸ್ ಅಲ್ಲ ಇದು. ಸೊ ಇಲ್ಲಿಗೆ ಸೈಲೆನ್ಸರಿನ ಸೀಟಿಂಗ್ ಕೂರ್ತದಲ್ಲ, ಸೊ ನಮಗೇನು ಪ್ರಾಬ್ಲಮ್ ಇಲ್ಲ ಫಿನಿಶಿಂಗ್ ಆಗಲಿಲ್ಲಾದರೂ. ಬಟ್ ಫಿನಿಶಿಂಗ್ ಆದರೆ ನೋಡಲಿಕ್ಕೆ ಚೆಂದ ಇರ್ತದೆ. ನಾನೇ ಮಾಡೋದಿದ್ರೆ ಅದನ್ನೆಲ್ಲ ಮಾಡ್ತೇನೆ, ಬಟ್ ಅಲ್ಲಿ ಮಾಡಿಸಿದಲ್ಲ ಅವರು, ಇಷ್ಟು ಮಾಡಿಕೊಡೋದೇ ಭಾರಿ ಕಷ್ಟದಲ್ಲಿ, ಅಷ್ಟು ಡಿಮ್ಯಾಂಡ್ ಅವರಿಗೆ. ಇಂಜಿನೆಲ್ಲ ರೀಫಿಟ್ ಮಾಡಿದ್ದಾನೆ, ಎಲ್ಲ ಒಂದು ಪ್ರೊಸೀಜರ್ ತೋರಿಸ್ಲಿಕ್ಕೆ ಹೋಗಲಿಲ್ಲ, ಅದಕ್ಕೆ ಸಪ್ರೇಟ್ ವೀಡಿಯೋ ಬೇಕಿದ್ರೆ ಮಾಡುವ ಇಂಜಿನ್ ಫಿಟ್ಟಿಂಗ್. ಅದು ತುಂಬ ಲೆಂತ್ ಇರುತ್ತೆ, ಪಾರ್ಟ್ ಮಾಡಬೇಕಾಗ್ತದೆ. ಅದಕ್ಕೆ ಇದರಲ್ಲಿ ಅದನ್ನು ತೋರಿಸಲಿಲ್ಲ. ಫುಲ್ ಫಿಟ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ. ನಾರ್ಮಲ್ ಮೊದಲು ಹೇಗಿತ್ತ ಹಾಗೆಯೇ ಈಗ ಔಟ್ಪುಟ್ ಬಂದಿದೆ. ಇನ್ನು ಸೈಲೆನ್ಸರನ್ನು ಸೆಟ್ ಮಾಡಬೇಕಷ್ಟೇ. ಇಂಜಿನ್ ವರ್ಕೆಲ್ಲ ಫಿನಿಶ್ ಆಗಿದೆ. ಫಿಟ್ ಮಾಡಿ ಚಾಸಿಗೆ ಫಿಟ್ ಮಾಡಿ ಸ್ಟಾರ್ಟ್ ಮಾಡಿ ಇಟ್ಟಿದ್ದೇನೆ, ಸ್ವಲ್ಪ ಹೊತ್ತು ರನ್ ಆಗಲಿ ಅಂತ. ಮತ್ತು ಸೈಲೆನ್ಸರ್ ಕೂಡ ಫಿಟ್ ಮಾಡಿದ್ದೇನೆ ಈ ಸೈಡಿಂದ, ನೋಡ್ತಾ ಇರ್ಬೋದು ನೀವು. ಅಂದರೆ ಗ್ಯಾಸ್ಕೆಟ್ ಹಾಕಲಿಲ್ಲ, ಸ್ವಲ್ಪ ಸೌಂಡ್ ಚೇಂಜ್ ಇದೆ. ಮತ್ತು ಇಲ್ಲಿ ಸೈಲೆನ್ಸರ್ ಒಂದು ಕಡೆ ಡ್ಯಾಮೇಜ್ ಇದೆ, ಲೀಕೇಜ್ ಇದೆ ನೋಡಿ. ಅಲೈನ್ಮೆಂಟ್ ನೋಡಿ ಮಿಸ್ ಆಗಿದೆ. ಇದನ್ನೀಗ ನಾನು ವೆಲ್ಡಿಂಗ್ಗೆ ಕೊಂಡೋಗಿ ಅಲೈನ್ಮೆಂಟ್ ಸರಿ ಮಾಡಿಸಬೇಕು. ಅಂದರೆ ಮುಂಚೆ ಇದನ್ನು ಹಾಕದೆ ಇದು ಕೆಳಗೆ ಬೆಂಡಾಗಿ ಹೋಗಿದೆ.